ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಈ ಘಟನೆ ಸುಮಾರು 50 ವರ್ಷಗಳ ಹಿಂದೆ ನಡೆದಿತ್ತು. ಆ ಸ್ಥಳವು ಯಾದಾದ್ರಿ ಅಂದರೆ ಹಿಂದಿನ ಯಾದಗಿರಿ ಗುಡ್ಡಕ್ಕೆ ಹತ್ತಿರವಿರುವ ಪ್ರದೇಶವಾಗಿತ್ತು. ನನ್ನ ಅಜ್ಜಿ ತಮ್ಮ ಮನೆಯಿಂದ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಸಂಬಂಧಿಕರ ಮನೆಗೆ ಭೇಟಿ ನೀಡಲು ಹೊರಟಿದ್ದರು. ಆ ದಿನಗಳಲ್ಲಿ ಸಾರಿಗೆ ಸೌಲಭ್ಯಗಳು ಲಭ್ಯವಿಲ್ಲದ ಕಾರಣ ಅವರು ಇಡೀ ದೂರವನ್ನು ನಡೆದುಕೊಂಡೇ ಪ್ರಯಾಣಿಸಬೇಕಿತ್ತು. ಪ್ರಯಾಣಕ್ಕೆ ಬೇಕಾಗುವಷ್ಟು ಅಂದರೆ 2 ದಿನಗಳಿಗೆ ಸಾಕಾಗುವಷ್ಟು ಆಹಾರ ಮತ್ತು ನೀರನ್ನು ಪ್ಯಾಕ್ ಮಾಡಿದ್ದರು. ದಣಿದಾಗ ದಾರಿಯಲ್ಲಿ ಮರಗಳ ಕೆಳಗೆ ವಿಶ್ರಾಂತಿ ಪಡೆದು ಊಟ ಮಾಡುತ್ತಿದ್ದರು. ನನ್ನ ಅಜ್ಜಿಯೊಂದಿಗೆ ಆ ಸಮಯದಲ್ಲಿ ಸುಮಾರು 4 ವರ್ಷ ವಯಸ್ಸಿನ ನನ್ನ ತಾಯಿ, 2 ವರ್ಷ ವಯಸ್ಸಿನ ನನ್ನ ಮಾವ ಅಂದರೆ ತಾಯಿಯ ಕಿರಿಯ ಸಹೋದರ ಮತ್ತು ನನ್ನ ತಾಯಿಯ 2 ಅಕ್ಕಂದಿರು ಅಂದರೆ ನನ್ನ ದೊಡ್ಡಮ್ಮಂದಿರು ಹೋಗುತ್ತಿದ್ದರು. ನನ್ನ ಅಜ್ಜಿಯವರಿಗೆ ಕಿರಿಯ ಮಗುವಾದ ನನ್ನ ಮಾವನನ್ನು ಎತ್ತಿಕೊಂಡು ಹೋಗಬೇಕಿದ್ದ ಕಾರಣ ಬಹಳ ಬೇಗನೆ ಸುಸ್ತಾಗುತ್ತಿದ್ದರು. ಅವರು ಪ್ರಯಾಣಿಸುತ್ತಿದ್ದ ಮಾರ್ಗವು ಕಾಡಿನಂತಿತ್ತು ಮತ್ತು ಮನೆಗಳು ವಿರಳವಾಗಿದ್ದವು. ಆದರೂ ಆ ದಾರಿಯಲ್ಲಿ ಇತರ ಜನರು ಕೂಡ ಪ್ರಯಾಣಿಸುತ್ತಿದ್ದುದರಿಂದ ಅದು ಸುರಕ್ಷಿತವಾಗಿತ್ತು. ಸುಮಾರು 1.5 ದಿನ ನಡೆದು ದಣಿದ ನಂತರ ಅವರು ತಮ್ಮ ಗಮ್ಯಸ್ಥಾನದ ಹತ್ತಿರ ತಲುಪಿದರು. ಅವರು ತಲುಪಬೇಕಿದ್ದ ಹಳ್ಳಿಗೆ ಕಾಲಿಟ್ಟರು. ಆದರೆ ಆ ಹಳ್ಳಿಯನ್ನು ದಾಟಿ ಮುಂದೆ ಹೋಗಬೇಕಿತ್ತು. ಆಗ ನನ್ನ ಅಜ್ಜಿ ಮುಂದಿನ ದಾರಿಯ ಬಗ್ಗೆ ಸ್ವಲ್ಪ ಗೊಂದಲಕ್ಕೊಳಗಾದರು. ಅಲ್ಲಿ ಒಂದು ಮರದ ಕೆಳಗೆ ಕುಳಿತಿದ್ದ ಒಬ್ಬ ವೃದ್ಧ ಮಹಿಳೆಯನ್ನು ನೋಡಿ ನನ್ನ ಅಜ್ಜಿ ತಾವು ಹೋಗಬೇಕಿದ್ದ ವಿಳಾಸದ ಬಗ್ಗೆ ಕೇಳಿದರು. ಆ ವೃದ್ಧೆಗೆ ಧನ್ಯವಾದ ಹೇಳಿ ಅಜ್ಜಿ ಮತ್ತು ಮಕ್ಕಳ ಗುಂಪು ಆಕೆಯ ನಿರ್ದೇಶನಗಳನ್ನು ಅನುಸರಿಸಿ ಮುಂದೆ ಸಾಗಿತು. ಸುಮಾರು 20 ನಿಮಿಷಗಳ ಕಾಲ ನಡೆದ ನಂತರ ಅವರು ಹೊರಟಿದ್ದ ಅದೇ ಸ್ಥಳಕ್ಕೆ ಮರಳಿ ಬಂದರು. ಇದನ್ನು ನೋಡಿದ ಅವರೆಲ್ಲರೂ ಆಘಾತಕ್ಕೊಳಗಾದರು. ನನ್ನ ಅಜ್ಜಿ ಮತ್ತೆ ಅದೇ ವೃದ್ಧೆಯ ಬಳಿ ಹೋಗಿ ವಿಳಾಸದ ದಾರಿಯ ಬಗ್ಗೆ ಕೇಳಿದರು. ಆ ವೃದ್ಧೆ ಮತ್ತೊಮ್ಮೆ ಅದೇ ನಿರ್ದೇಶನಗಳನ್ನು ನೀಡಿದಳು. ನನ್ನ ಅಜ್ಜಿಯವರಿಗೆ ತಾನು ಕೊಟ್ಟ ಪ್ರತಿ ನಿರ್ದೇಶನವನ್ನು ನಿಖರವಾಗಿ ಅನುಸರಿಸಿದ್ದೇನೆ ಎಂಬ ವಿಶ್ವಾಸವಿತ್ತು. ಆದರೂ ಅವರು ಮತ್ತೆ ಮತ್ತೆ ಅದೇ ಸ್ಥಳಕ್ಕೆ ಬಂದು ತಲುಪಿದರು. ಈ ಬಾರಿ ಆ ವೃದ್ಧೆ ಸ್ವಲ್ಪ ಹೊಸ ನಿರ್ದೇಶನಗಳನ್ನು ನೀಡುತ್ತಿದ್ದಳು. ಇದೇ ಸಮಯದಲ್ಲಿ ಸುಮಾರು 30ರ ಹರೆಯದ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ನನ್ನ ಅಜ್ಜಿಯವರು ಮರವನ್ನು ಏಕೆ ನೋಡುತ್ತಿದ್ದಾರೆ ಎಂದು ವಿಚಾರಿಸಿದನು. ನನ್ನ ಅಜ್ಜಿ ತಾನು ಮಾತನಾಡುತ್ತಿದ್ದ ವೃದ್ಧ ಮಹಿಳೆಯನ್ನು ಆ ವ್ಯಕ್ತಿಗೆ ತೋರಿಸಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಇದನ್ನು ನೋಡಿ ನನ್ನ ಅಜ್ಜಿಯವರಿಗೆ ಬಹಳ ದೊಡ್ಡ ಆಘಾತವಾಯಿತು. ಆ ವ್ಯಕ್ತಿ ನನ್ನ ಅಜ್ಜಿಗೆ ತಾನು ಮಾತನಾಡುತ್ತಿದ್ದ ಮಹಿಳೆ ಆತ್ಮ ಆಗಿದ್ದು ಅದು ಆಗಾಗ ಜನರನ್ನು ಈ ದಾರಿಯಲ್ಲಿ ಹೀಗೆಯೇ ದಾರಿ ತಪ್ಪಿಸುತ್ತದೆ ಎಂದು ತಿಳಿಸಿದನು. ಆತ ನನ್ನ ಅಜ್ಜಿಗೆ ಸರಿಯಾದ ದಿಕ್ಕನ್ನು ತೋರಿಸಿದನು ಮತ್ತು ಯಾವುದೇ ದುಷ್ಟಶಕ್ತಿ ಹತ್ತಿರ ಸುಳಿಯಬಾರದೆಂದು ಪವಿತ್ರ ದಾರಗಳನ್ನು ಅವರಿಗೆ ನೀಡಿದನು. ಅವನ ನಿರ್ದೇಶನವನ್ನು ಮತ್ತು ದಾರಗಳನ್ನು ಪಡೆದ ನಂತರ ನನ್ನ ಅಜ್ಜಿ ಮತ್ತು ಮಕ್ಕಳು ಬೇಗನೆ ತಮ್ಮ ಗಮ್ಯಸ್ಥಾನವನ್ನು ಸುರಕ್ಷಿತವಾಗಿ ತಲುಪಿದರು.